ಈ ಕ್ಯಾಬಿನೆಟ್ ವಿಸ್ತರಣೆ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ನಾಳೆ ಬಾ ಅನ್ನುವಂತಹ ಕಥೆಯಂತೆ ಮುಂದಕ್ಕೆ ಹೋಗ್ತಾನೆ ಇದೆ. ಕಳೆದ 15 ದಿನಗಳಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಈ ಕ್ಯಾಬಿನೆಟ್ ಪ್ರಹಸನ ನಡೀತಾನೆ ಇದೆ, ಅಂತಿಮ ಮುದ್ರೆ ಮಾತ್ರ ಬೀಳ್ತಾ ಇಲ್ಲ. ಇದು ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಆದರೆ ಇದರ ನಡುವೆ ಅಧಿವೇಶನ ಕೂಡ ಮುಂದೂಡಿಕೆ ಆಗುವಂತಹ ಲಕ್ಷಣಗಳು ಈಗ ಸದ್ಯ ಕಾಣಿಸ್ತಾ ಇದೆ. ಡಿಕೆಶಿ ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ? ಹೈಕಮಾಂಡ್ ಬುಲಾವ್ ಬಗ್ಗೆ ಇನ್ನೂ ಸಿಗದ ಸ್ಪಷ್ಟನೆ. ಆಗಸ್ಟ್ 3ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಿ 2 ತಿಂಗಳು ತುಂಬಲಿದೆ. ಒಂದೇ ವಾರದಲ್ಲಿ ಸಂಪುಟ ವಿಸ್ತರಣೆಯೆಂದಿದ್ದ ಕಾಂಗ್ರೆಸ್ ಹೈಕಮಾಂಡ್ ಕಾಲ ತಳ್ಳುತ್ತಲೇ ಇದೆ. ಇದಕ್ಕೆ ನಾನಾ ಕಾರಣಗಳಿವೆ. ಮೊದಲು ವಿಧಾನ ಪರಿಷತ್ ಚುನಾವಣೆ ಬಂತು. ಬಳಿಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ತೆರಳಿದರು. ಇದಾದ ಬಳಿಕ ಸಂಸತ್ ಅಧಿವೇಶನ ಆರಂಭವಾಯಿತು. ಇದರ ನಡುವೆ ನೀಟ್ ವಿಚಾರವಾಗಿ ದೆಹಲಿಯಲ್ಲಿ ನಿರಂತರವಾಗಿ ವಿಪಕ್ಷಗಳು ಪ್ರತಿಭಟನೆ ಮಾಡುತ್ತಲೇ ಇವೆ. ಇದು ಅಂತಾರಾಷ್ಟೀಯ ಮಟ್ಟದಲ್ಲಿ ಗಮನವನ್ನ ಸೆಳೀತಾ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಂದಿನ ತಿಂಗಳವರೆಗೆ ಬಿಡುವಿಲ್ಲದೆ ವೇಳಾಪಟ್ಟಿ ಇದೆ. ಆದ್ದರಿಂದ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣಿಸುತ್ತಿವೆ. ಅವರು ಹೈಕಮಾಂಡ್ ಚರ್ಚೆ ಮಾಡಬೇಕು. ನಮ್ಮ ವ್ಯಾಪ್ತಿಯಲ್ಲಿ ನಮಗೇನು ವಿಚಾರ ಗೊತ್ತಿಲ್ಲ. ಅದ್ರ ಬಗ್ಗೆ ಕೊಡ್ಬೇಕಂತ ಹೇಳಿದ್ವಿ. ಅವ್ರು ಯಾರಿಗೆ ಕೊಡ್ತಾರ ಅಂತ ಗೊತ್ತಿರಲಿಲ್ಲ. ಕೊಟ್ರೆ ಅವ್ರ ಸಮುದಾಯಕ್ಕೆ ಮತ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದೀವಿ. ಕೊಟ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಭಾಗದಲ್ಲಿ ಅನುಕೂಲ ಆಗ್ತಾರೆ. ಆಗೋಲ್ಲ ಅಂತೇನಿಲ್ಲ, ಮಾಡಬೇಕಷ್ಟೇ. ಮತ್ತೆ ಮುಂದಕ್ಕೆ ಹೋಗಲಿದೆಯಾ ಅಧಿವೇಶನ? ಇನ್ನು ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಿರುವಂತಹ ಕಾರಣಕ್ಕೆ ವಿಧಾನಮಂಡಲ ಮುಂಗಾರು ಅಧಿವೇಶನ ಕೂಡ ಮುಂದಕ್ಕೆ ಹೋಗಲಿದೆ. ಸರ್ಕಾರದ ಮಾಹಿತಿಗಳ ಪ್ರಕಾರ ಈಗ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಿರುವ ಕಾರಣ ಆಗಸ್ಟ್ 3ನೇ ವಾರದಲ್ಲಿ ಅಧಿವೇಶನ ನಡೆಸುವ ಲೆಕ್ಕಾಚಾರದಲ್ಲಿ ಸರ್ಕಾರವಿದೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇರುವ ಕಾರಣಕ್ಕೆ ಸಂಪುಟ ವಿಸ್ತರಣೆ ಬಳಿಕವೇ ಅಧಿವೇಶನ ನಡೆಸುವ ಇರಾದೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಇಲ್ಲ, ಅದೇನು ಈಗ ಮತ್ತೆ ಮುಂದಿನ ವಾರ ಕರೆದಿದ್ದಾರಲ್ಲ ನೋಡಿ. ಈಗ ಮೊನ್ನೆ ಹೋಗಿದ್ರು, ತಮ್ಗೆಲ್ಲ ಗೊತ್ತಿರೋ ಹಾಗೆ. ಆದ್ರೆ ದೇಶದ ಮೇಲೆ ಇಷ್ಟು ಒಂದು ದೊಡ್ಡ ಘಟನೆ ನಡೆದಾಗ, ವಿದ್ಯಾರ್ಥಿಗಳ ಭವಿಷ್ಯ ಬಂದಾಗ ಆದ್ಯತೆಯನ್ನ ಅದಕ್ಕೆ ಕೊಡಬೇಕಾಗ್ತದೆ. ಬಹಳ ಸಹಾನುಭೂತಿಯಿಂದ ಸಹಕಾರ ಮಾಡಬೇಕು ಅಂತ ಕೇಳಿದ್ದಾರೆ. ಮುಂದಿನ ವಾರ ಮೋಸ್ಟ್ಲಿ ಸೋಮವಾರನೋ ಮಂಗಳವಾರನೋ ಕರೆದಿ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಅದೇನೋ ಇನ್ನ ಸಿಎಂ ಅವ್ರಿಗೆ ಬಿಟ್ಟಿದೆ ವಿಚಾರ. ಮೋಸ್ಟ್ಲಿ ಆಗಸ್ಟ್ 1ನೇ ವಾರ 2ನೇ ವಾರ ನಡೀಬಹುದು. ಸದ್ಯ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ರಾಜ್ಯ ನಾಯಕರು ಹೇಳ್ತಿದ್ದಾರೆ. ಅತ್ತ ಹೈಕಮಾಂಡ್ ಸಂಸತ್ತಿನ ಅಧಿವೇಶನದಲ್ಲಿ ಬ್ಯುಸಿಯಾಗಿದೆ. ಹೀಗಾಗಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಪರಿಸ್ಥಿತಿ ಬಂದಿದೆ.